ಕೇಳಿ, ಇದು ಇತಿಹಾಸದ ಪಾಠ ಅಲ್ಲ, ಇದೊಂದು ಕೊಲೆಯ ರಹಸ್ಯ. 4 ಲಕ್ಷ ಸುರುಳಿಗಳು, ಅಂದಿನ ಕಾಲನ ಜಗತ್ತಿನ ಅತಿ ದೊಡ್ಡ ಜ್ಞಾನ ಭಂಡಾರ. ಆ ಕಾಲದ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಸಂಶೋಧನೆ ಎಲ್ಲವೂ ಇಲ್ಲೇ ಇತ್ತು. ಆದರೆ ಇದೆಲ್ಲ ಕಣ್ಮರೆಯಾಯಿತು. ಹೇಗೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲದ ಅಸಲಿ ಸೀಕ್ರೆಟ್. ಎಲ್ಲರೂ ಅನ್ಕೊಂಡಿರೋದು ಒಂದೇ ಒಂದು ದೊಡ್ಡ ಬೆಂಕಿ ಎಲ್ಲವನ್ನೂ ನಾಶ ಮಾಡ್ತು ಅಂತ. ಅಲ್ಲೇ ನಿಜವಾಗ್ಲೂ ನಡೆದಿದ್ದು ಅದೇನಾ? ಖಂಡಿತ ಇಲ್ಲ. ಸತ್ಯ ಏನಂದ್ರೆ, ಅದು ಅಪಘಾತವೇ ಅಲ್ಲ, ಅದು 500 ವರ್ಷಗಳ ಕಾಲ ನಡೆದ ಒಂದು ಕೊಲೆ. ಹಾಗಾದ್ರೆ ಈ ಕೇಸ್ನಲ್ಲಿ ಶಂಕಿತರು ಯಾರೋ? ಬನ್ನಿ ನೋಡೋಣ. ಮೊದಲ ಹೊಡೆತ ಬಂದಿದ್ದು ಹೊರಗಿನಿಂದ ಅಲ್ಲ, ಬದಲಾಗಿ ಒಳಗಿನಿಂದಲೇ. ರಾಜರು ಗ್ರಂಥಾಲಯವನ್ನು ಮರೆತರು, ಅದರ ಆತ್ಮವೇ ಸತ್ತುಹೋಯಿತು. ಈಗ ಬರ್ತಾನೆ ನೋಡಿ, ಎಲ್ಲರೂ ಬೆರಳು ತೋರಿಸೋ ಆ ಫೇಮಸ್ ಶಂಕಿತ. ಹೌದು, ಕ್ರಿಸ್ತಪೂರ್ವ 48ರಲ್ಲಿ ಸೀಸರ್ ಹಚ್ಚಿದ ಬೆಂಕಿಯಿಂದ ಸುರುಳಿಗಳು ಸುಟ್ಟು ಹೋದವು. ಇತಿಹಾಸಕಾರರು ಇದನ್ನ ಒಪ್ಕೊಳ್ತಾರೆ. ಹಾಗಾದ್ರೆ ಕೇಸ್ ಕ್ಲೋಸ್ ಆಯ್ತಾ? ಇಲ್ಲ, ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನೋಡಿ, ಸೀಸರ್ನ ಘಟನೆಯಾದ ಎಷ್ಟೋ ವರ್ಷಗಳ ನಂತರವೂ ಮುಖ್ಯ ಗ್ರಂಥಾಲಯ ಇನ್ನೂ ಇತ್ತು. ಅಷ್ಟೇ ಅಲ್ಲ, ಮಾರ್ಕ್ ಆಂಟನಿ ಕ್ಲಿಯೋಪಾತ್ರಾಗೆ 2 ಲಕ್ಷ ಹೊಸ ಸುರುಳಿಗಳನ್ನ ಗಿಫ್ಟ್ ಕೊಟ್ಟಿದ್ದ. ಒಬ್ಬ ರೋಮನ್ ಅಲ್ಲ ಅಂದ್ರೆ ಬಹುಶಃ ಇಡೀ ರೋಮನ್ ಸಾಮ್ರಾಜ್ಯವೇ ಈ ಕೊಲೆಗೆ ಕಾರಣನ? ಶತಮಾನಗಳ ಕಾಲ ಯುದ್ಧ ಮತ್ತು ಪ್ರಾಕೃತಿಕ ವಿಕೋಪಗಳು ನಗರವನ್ನು ಪದೇ ಪದೇ ನಾಶ ಮಾಡಿದವು. ಆದರೆ ಕೊನೆಯ ಮತ್ತು ಮಾರಣಾಂತಿಕ ಹೊಡೆತ ಬಂದಿದ್ದು ಧಾರ್ಮಿಕ ಮತಾಂಧತೆಯಿಂದ. ಇದು ರಾಜಕೀಯವಲ್ಲ, ತಮ್ಮ ನಂಬಿಕೆಗೆ ವಿರುದ್ಧವಾದ ಜ್ಞಾನವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕುವ ಪ್ರಯತ್ನ. ಅಂದ್ರೆ ಇದಕ್ಕೆ ಒಬ್ಬ ಕೊಲೆಗಾರನಿಲ್ಲ, ಇದು ನಿರ್ಲಕ್ಷ್ಯ, ಹಿಂಸೆ ಮತ್ತು ಮತಾಂಧತೆ ಸೇರಿ ಮಾಡಿದ ಸಂಜು. ಹಾಗಾದ್ರೆ ನಾವು ನಿಜವಾಗ್ಲೂ ಕಳುಕೊಂಡಿದ್ದೇನು? ಇದರ ಬೆಲೆಯೇನು? ಸ್ವಲ್ಪ ಯೋಚನೆ ಮಾಡಿ. ರೋಗಗಳಿಗೆ ಔಷಧಿ, ಹೊಸ ತಂತ್ರಜ್ಞಾನ ಎಲ್ಲವೂ ಶಾಶ್ವತವಾಗಿ ಕಳೆದೋಯ್ತು. ಅದು ಸುಟ್ಟುಹೋದ ಗ್ರಂಥಾಲಯವಲ್ಲ, ನಮ್ಮ ಭವಿಷ್ಯದಿಂದ ಕದ್ದ ಒಂದು ಜ್ಞಾನದ ನಿಧಿ.